ನಮಸ್ಕಾರ ಸ್ನೇಹಿತರೆ, 2020ರಲ್ಲಿ ದೆಹಲಿಯಲ್ಲಿ ನಡೆದಂತಹ ಗಲಭೆಗೆ ಕಾರಣೀಕರ್ತರಾದ ಒಟ್ಟಿಗೆ 7 ಜನರು ಇಲ್ಲಿವರೆಗೂ ಕೂಡ ಜೈಲಿನಲ್ಲಿದ್ರು. ಈ 7 ಜನರಲ್ಲಿ ಇವತ್ತು 5 ಜನರಿಗೆ ಬೇಲ್ ಸಿಕ್ಕಿದೆ. ಹಾಗೇನೆ ಇನ್ನಿಬ್ಬರಿಗೆ ಸುಪ್ರೀಂ ಕೋರ್ಟ್ ಬೇಲ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಮೇಲೆ ಇರುವಂತಹ ಚಾರ್ಜಸ್ ತುಂಬಾ ಗಂಭೀರವಾಗಿದೆ, ಹಾಗಾಗಿ ನಿಮ್ಗೆ ಬೇಲ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಕಡಾಖಂಡಿತವಾಗಿ ನಿರಾಕರಿಸಿದೆ. ಆ ಇಬ್ರು ಉಮರ್ ಖಲೀದ್ ಮತ್ತು ಶರ್ಜಿಲ್ ಇಮಾಮ್. ಸ್ನೇಹಿತರೆ, ಈ ಕೇಸ್ನಲ್ಲಿ ಇವರಿಬ್ಬರಿಗೆ ಯಾಕೆ ಬೇಲ್ ಸಿಕ್ಕಿಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅಂತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, 2020 ಫೆಬ್ರವರಿಯಲ್ಲಿ ದೆಹಲಿಯಲ್ಲಿ ಒಂದು ಬಹುದೊಡ್ಡ ಗಲಭೆ ನಡೀತು. ಈ ಗಲಭೆ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಆಗ ಸರ್ಕಾರ ಸಿಎಎ ಮತ್ತು ಎನ್ಆರ್ಸಿ ಅನ್ನ ಜಾರಿಗೆ ತರಲಿಕ್ಕೆ ಹೊರಟಿತ್ತು. ಇದನ್ನ ವಿರೋಧಿಸಿ ದೆಹಲಿಯಲ್ಲಿ ಬಹುದೊಡ್ಡದಾದಂತಹ ಪ್ರತಿಭಟನೆಗಳು ನಡೀತಾ ಇತ್ತು. ಈ ಪ್ರತಿಭಟನೆಯ ಸಂದರ್ಭದಲ್ಲಿ ದೆಹಲಿಯಲ್ಲಿ ಒಂದು ಬಹುದೊಡ್ಡ ಗಲಭೆ ನಡೀತು. ಈ ಗಲಭೆಯಲ್ಲಿ ಒಟ್ಟಿಗೆ 53 ಜನ ಪ್ರಾಣವನ್ನ ಕಳ್ಕೊಂಡ್ರು. ಈ ಘಟನೆಗೆ ಪ್ರಚೋದನೆ ಕೊಟ್ಟಂತಹ 7 ಜನರನ್ನ ದೆಹಲಿ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು. ಇಲ್ಲಿವರೆಗೂ ಕೂಡ ಅವರು ತಿಹಾರ್ ಜೈಲಿನಲ್ಲಿ ಇದ್ದಿದ್ರು. ಇದರಲ್ಲಿ ಈಗ 5 ಜನರಿಗೆ ಬೇಲ್ ಇವತ್ತು ಸುಪ್ರೀಂ ಕೋರ್ಟ್ ಗ್ರಾಂಟ್ ಮಾಡಿದೆ. ಆದರೆ ಇನ್ನಿಬ್ಬರಿಗೆ ಯಾವುದೇ ಕಾರಣಕ್ಕೆ ನಾವು ಬೇಲ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಮೇಲೆ ಇರುವಂತಹ ಅಪಾದನೆಗಳು ಅತ್ಯಂತ ಗಂಭೀರವಾಗಿದೆ, ಹಾಗಾಗಿ ನಾವು ನಿಮ್ಗೆ ಬೇಲ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ನೇರವಾಗಿ ನಿರಾಕರಿಸಿದ್ದಾರೆ. ನಮ್ಮ ದೇಶದಲ್ಲಿ ಒಂದು ವರ್ಗ ಇದೆ, ಅವ್ರು ಯಾವಾಗಲೂ ಕೂಡ ಅಷ್ಟೇ ಈ ರೀತಿಯಾಗಿ ದೇಶದ್ರೋಹದ ಕೇಸ್ನಲ್ಲಿ ಯಾರೆಲ್ಲ ಒಳಗಡೆ ಹೋಗ್ತಾರೋ ಅವರ ಪರವಾಗಿ ಮಾತಾಡುವಂತವ್ರು. ಇವ್ರ ಲೆಕ್ಕ ಏನು ಅಂತ ಹೇಳಿದ್ರೆ, ಯಾರೆಲ್ಲ ಮೋದಿ ಸರ್ಕಾರವನ್ನ ವಿರೋಧಿಸಿ ಪ್ರತಿಭಟನೆ ಮಾಡ್ತಾರೋ ಅವರೆಲ್ಲರೂ ದೇಶಭಕ್ತರು, ಅವರು ದೇಶದ ಒಳಿತಿಗಾಗಿ ಹಾಗೇನೆ ದೇಶದಲ್ಲಿ ಸಂವಿಧಾನವನ್ನ ಉಳಿಸ್ಲಿಕ್ಕಾಗಿ ಹೋರಾಟ ಮಾಡುವಂತವ್ರು, ಈ ಸರ್ಕಾರ ಮಾಡ್ತಾ ಇರುವಂತಹ ಅನ್ಯಾಯವನ್ನ ವಿರೋಧಿಸಿ ಹೋರಾಟ ಮಾಡುವಂತವ್ರು. ಹಾಗಾಗಿ ಇವರಿಗೆ ಬೇಲ್ ಸಿಗ್ಬೇಕು, ಇವ್ರು ಹೊರಗೆ ಬರಬೇಕು, ಪುನಃ ಇಂತಹ ಗಲಭೆಗಳು ಅಥವಾ ಪ್ರತಿಭಟನೆಗಳಲ್ಲಿ ಅವ್ರು ಭಾಗಿಯಾಗಬೇಕು. ಈ ರೀತಿಯಾಗಿ ಯೋಚಿಸುವಂತಹ ಒಂದು ಬಹುದೊಡ್ಡ ವರ್ಗ ಇದೆ. ಅಂತಹ ವರ್ಗದಲ್ಲಿ ನಮ್ಮ ಚಿತ್ರನಟರಾದಂತಹ ಪ್ರಕಾಶ್ ರಾಜ್ ಅವರಿದ್ದಾರೆ. ಅವರು ಚಿತ್ರನಟರು ಮಾತ್ರ ಅಲ್ಲ, ಸದ್ಯಕ್ಕೆ ಅವರವರ ಚಿಂತಕ ಹಾಗೇನೆ ಬುದ್ಧಿಜೀವಿ ಅಂತಕೊಂಡು ಹೆಸರನ್ನ ಪಡ್ಕೊಂಡವರು. ಅವರ ಟ್ವಿಟರ್ ಹೋಗಿ ನೀವು ಚೆಕ್ ಮಾಡಿದ್ರೆ ಈ 7 ಜನರ ಬಗ್ಗೆ ಎಷ್ಟೊಂದು ಕಳಕಳಿಯನ್ನ ವ್ಯಕ್ತಪಡಿಸಿದ್ದಾರೆ. ಇವ್ರಿಗೆ ಯಾಕೆ ಬೇಲ್ ಕೊಡ್ತಾ ಇಲ್ಲ, ಇವ್ರನ್ನ ಯಾಕೆ ಇನ್ನು ಜೈಲಿನಲ್ಲಿ ಇಟ್ಕೊಂಡು ಯಾವುದೇ ರೀತಿಯಾದಂತಹ ವಿಚಾರಣೆ ನಡೆಸದೇನೆ ಹಾಗೆ ಇಟ್ಕೊಂಡಿದ್ದಾರೆ, ಈ ರೀತಿಯಾಗಿ ಬಹಳಷ್ಟು ಬಾರಿ ಪ್ರಶ್ನೆ ಮಾಡಿದ್ದಾರೆ. ಹಾಗೇನೆ ಇನ್ನು ಕೆಲವರು ಇವರ ಈ ಕಳಕಳಿಗೆ ಅತ್ಯಂತ ಸಹಾನುಭೂತಿಯನ್ನು ಕೂಡ ತೋರಿಸ್ತಾ ಇದ್ರು. ನಿಮ್ಮ ತರದ ಸಂತತಿ ಇನ್ನು ನಮ್ಮ ದೇಶದಲ್ಲಿ ಜಾಸ್ತಿ ಆಗ್ಬೇಕು, ಆವಾಗ್ಲೇ ನಾವು ನಮ್ಮ ದೇಶದಲ್ಲಿ ಸಂವಿಧಾನವನ್ನ ಉಳಿಸ್ಕೊಳ್ಳಿಕ್ಕಾಗ್ತದೆ, ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಈ ನರೇಂದ್ರ ಮೋದಿ ಈ ಸಂವಿಧಾನವನ್ನ ಮೂಲೆಗೆ ಹಾಕ್ತಾರೆ, ಮನುಸ್ಮೃತಿಯನ್ನ ಜಾರಿಗೆ ತರ್ತಾರೆ. ಈ ರೀತಿಯಾಗಿ ಮಾತಾಡುವಂತಹ ಒಂದು ಬಹುದೊಡ್ಡ ಗುಂಪು ಇವರ ಪರವಾಗಿ ಯಾವಾಗಲೂ ಮಾತಾಡ್ತಾ ಇರ್ತದೆ. ಇವ್ರ ಜೊತೆಗೆ ಇನ್ನೊಬ್ರು ಭಾರತದ ಶುಭ ಚಿಂತಕರಿದ್ದಾರೆ. ಅವರು ಸದ್ಯಕ್ಕೆ ಇರೋದು ಜರ್ಮನಿಯಲ್ಲಿ. ಇವರು ಅತ್ಯಂತ ಫೇಮಸ್ ಆಗಿರುವಂತಹ ಓರ್ವ ಯೂಟ್ಯೂಬರ್. ಇವರು ಕೂಡ ಅಷ್ಟೇ ಜರ್ಮನಿಯಲ್ಲಿ ಕೂತ್ಕೊಂಡು ಭಾರತದಲ್ಲಿರುವಂತಹ ನ್ಯಾಯಾಂಗ ವ್ಯವಸ್ಥೆ ಹಾಗೇನೆ ಇಲ್ಲಿ ಪ್ರಜಾಪ್ರಭುತ್ವದ ಕೊಲೆ ಆಗ್ತಾ ಇದೆ ಈ ರೀತಿಯಾಗಿ ಟೀಕೆ ಮಾಡ್ಕೊಂಡಿರುವಂತವ್ರು. ಇವರು ಕೂಡ ಅಷ್ಟೇ ಆಗಾಗ ಈ 7 ಜನರ ಪರವಾಗಿ ವಿಡಿಯೋಗಳನ್ನ ಮಾಡಿ ಹಾಕ್ತಾರೆ. ಹಾಗೇನೆ ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೀತಾ ಇದೆ, ನ್ಯಾಯಾಂಗ ವ್ಯವಸ್ಥೆನ ಕೂಡ ಮೋದಿ ಸರ್ಕಾರ ಹೈಜಾಕ್ ಮಾಡಿದೆ, ಈ ರೀತಿಯಾಗಿ ಟ್ವಿಟರ್ ನಲ್ಲಿ ಕೂಡ ಹಾಕ್ತಾ ಇರ್ತಾರೆ. ಇವರೆಲ್ಲರಿಗೂ ಈಗ ಸ್ವಲ್ಪ ಸಂತೋಷ ಆದ ರೀತಿಯಲ್ಲಿ ಕಾಣಿಸ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ 5 ಜನರಿಗೆ ಅಂತೂ ಬೇಲ್ ಸಿಕ್ಕಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರು ತೀವ್ರತರವಾದಂತಹ ಹೋರಾಟವನ್ನ ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟೆಲ್ಲ ಹೇಳಿದ್ಮೇಲೆ ಈ ಬೇಲ್ ಸಿಕ್ಕಿರುವವರ ಹೆಸರು ಹೇಳಿದ್ರು ಕೂಡ ಸರಿಯಾಗಲ್ಲ. ಗುಲ್ಫಿಶಾ ಫಾತಿಮಾ, ಮೀರನ್ ಹೈದರ್, ಶಿಫಾ ಉರ್ ರೆಹಮಾನ್, ಮೊಹಮ್ಮದ್ ಸಲೀಂ ಖಾನ್ ಹಾಗೇನೆ ಶಾದಾಬ್ ಅಹಮದ್, ಇವರು 5 ಜನರಿಗೆ ಬೇಲ್ ಸಿಕ್ಕಿದೆ. ಆದ್ರೆ ಉಮರ್ ಖಲೀದ್ ಮತ್ತು ಶರ್ಜಿಲ್ ಇಮಾಮ್ ಇವರಿಬ್ಬರಿಗೆ ಬೇಲ್ ಸಿಕ್ಕಿಲ್ಲ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಇವರ ವಿರುದ್ಧ ಇರುವಂತಹ ಒಂದಿಷ್ಟು ಸಾಕ್ಷ್ಯಗಳು. ನೀವು ನೋಡಿರ್ಬೋದು, ಈ ಉಮರ್ ಖಲೀದ್ ಮಾಡ್ತಾ ಇರುವಂತಹ ಭಾಷಣ, ಆ ಭಾಷಣದಲ್ಲಿ ಅಲ್ಲಿದ್ದಂತಹ ಜನರನ್ನ ಯಾವ ರೀತಿಯಲ್ಲಿ ಈತ ರೊಚ್ಚಿಗೆ ಬಿಡಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದ, ಹಾಗೇನೆ ಈತ ದೇಶದ ವಿರುದ್ಧವಾಗಿ ಯಾವ ರೀತಿಯಾಗಿ ಹೋರಾಡ್ಲಿಕ್ಕೆ ಜನರನ್ನ ಸಜ್ಜುಗೊಳಿಸ್ತಾ ಇದ್ದ, ಎಲ್ಲದೂ ಕೂಡ ಈ ವಿಡಿಯೋದಲ್ಲಿ ಬಹಿರಂಗಗೊಂಡಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಇದನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಇವರಿಬ್ಬರಿಗೂ ಕೂಡ ಬೇಲ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಮೊದಲಿಗೆ ನಿಮ್ಗೆ ಈ ಎನ್ಆರ್ಸಿ ಮತ್ತು ಸಿಎಎ ಬಗ್ಗೆ ಸ್ವಲ್ಪ ಹೇಳಬೇಕಾಗಿ ಬರ್ತದೆ. ಕಾರಣ ಏನು ಅಂತ ಹೇಳಿದ್ರೆ, ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಒಂದು ರೀತಿಯಾದಂತಹ ಕನ್ಫ್ಯೂಷನ್ ಇದೆ. ಇಲ್ಲಿ ಮುಖ್ಯವಾಗಿ ಈ 2 ಕಾನೂನುಗಳನ್ನ ಜಾರಿಗೆ ತರಲಿಕ್ಕೆ ಹೊರಟಿರೋದು ಭಾರತದ ಸುರಕ್ಷತೆಗಾಗಿ. ಅದರಲ್ಲೂ ಪ್ರಮುಖವಾಗಿ ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ಪ್ರಜೆಗಳು ನಮ್ಮ ದೇಶದವರೇ ಅಂತ ಹೇಳ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಎನ್ಆರ್ಸಿ ಅನ್ನ ಜಾರಿಗೆ ತರಲಿಕ್ಕೆ ಹೊರಟರು. ಅಂದ್ರೆ ನಾವು ನಮ್ಮನ್ನ ಪ್ರೂವ್ ಮಾಡ್ಕೋಬೇಕಾಗಿದೆ, ನಾವು ಭಾರತೀಯರು, ಇಲ್ಲೇ ಹುಟ್ಟಿದವರು, ಇಲ್ಲೇ ಬೆಳೆದವರು, ಅದಕ್ಕೆ ಬದಲಾಗಿ ನಾವು ಇನ್ಯಾವುದೋ ದೇಶದಿಂದ ಅಕ್ರಮವಾಗಿ ವಲಸೆ ಬಂದಿಲ್ಲ ಅನ್ನೋದನ್ನ ಪ್ರೂವ್ ಮಾಡಬೇಕಾಗಿತ್ತು. ಅದಕ್ಕಾಗಿ ಈ ಕಾನೂನನ್ನ ಸರ್ಕಾರ ಜಾರಿ ತರಲಿಕ್ಕೆ ಹೊರಟಿತು. ಆದ್ರೆ ಇದನ್ನ ಇವರು ವಿರೋಧಿಸಲು ಶುರು ಮಾಡಿದ್ರು. ಇವರು ಅಂತ ಹೇಳಿದ್ರೆ ಕೇವಲ ಈ 7 ಜನ ಅಂತ ಹೇಳ್ಕೊಂಡಲ್ಲ, ಕಾಂಗ್ರೆಸ್ ಮತ್ತು ಅದರ ಮಿತ್ರರು, ಅಂದ್ರೆ ಟೋಟಲ್ ಆಗಿ ಹೇಳ್ಬೇಕಂದ್ರೆ ವಿರೋಧ ಪಕ್ಷದವರು ಇದನ್ನ ವಿರೋಧಿಸಿದ್ರು. ಹಾಗೆ ಇನ್ನೊಂದು ಕಾನೂನು ತರಲಿಕ್ಕೆ ಹೊರಟಿದ್ದು ಸಿಎಎ. ಸಿಎಎಲ್ ಇದ್ದಂತ ಮುಖ್ಯ ವಿಷಯ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನ, ಬಾಂಗ್ಲಾದೇಶ ಅಥವಾ ಅಫ್ಘಾನಿಸ್ತಾನ ಅಲ್ಲಿರುವಂತಹ ಅಲ್ಪಸಂಖ್ಯಾತರು, ಅಂದ್ರೆ
ಮುಸ್ಲಿಮೇತರರು ಯಾರೆಲ್ಲ ಇದ್ದಾರೋ, ಹಿಂದೂಗಳಿರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಬೌದ್ಧರಿರ್ಬೋದು, ಪಾರ್ಸಿಗಳಿರ್ಬೋದು, ಇವ್ರು ಯಾರಿದ್ರು ಕೂಡ ಅವ್ರಿಗೇನಾದ್ರೂ ಅಲ್ಲಿ ಸಮಸ್ಯೆ ಇದ್ದು ಒಂದ್ ವೇಳೆ ಅವರು ಭಾರತಕ್ಕೆ ವಲಸೆ ಬಂದಿದ್ದಿದ್ರೆ, ಇಲ್ಲಿ ಸದ್ಯಕ್ಕೆ ನಿರಾಶ್ರಿತರಾಗಿ ಏನಾದ್ರು ಬದುಕ್ತಾ ಇದ್ರೆ ಅವರಿಗೆ ಇಲ್ಲಿಯ ಪೌರತ್ವವನ್ನು ಕೊಡ್ಲಿಕ್ಕೆ ಸಂಬಂಧಪಟ್ಟಂತೆ ಈ CAA ಕಾನೂನನ್ನು ಜಾರಿಗೆ ತರಲಿಕ್ಕೆ ಹೊರಟ್ರು. ಆ ಸಂದರ್ಭದಲ್ಲಿ ಇಲ್ಲಿರುವಂತಹ ವಿರೋಧ ಪಕ್ಷ ಅದನ್ನ ಬೇರೆ ರೀತಿಯಾಗಿ ಬಿಂಬಿಸ್ಲಿಕ್ಕೆ ಹೊರಟು. ಇಲ್ಲಿ ಏನ್ ಮಾಡಿದ್ರು ಅಂದ್ರೆ, ಮುಸಲ್ಮಾನ್ ಸಮಾಜವನ್ನ ಈ ಕಾನೂನಿನ ವಿರುದ್ಧವಾಗಿ ಎತ್ತಿ ಕಟ್ಟಿದ್ರು, ಅಂದ್ರೆ ಸರ್ಕಾರದ ವಿರುದ್ಧವಾಗಿ ಎತ್ತಿ ಕಟ್ಟಿದ್ರು. ಇಲ್ಲಿ ಈ ಜನರನ್ನ ಯಾವ ರೀತಿಯಾಗಿ ಮಿಸ್ಗೈಡ್ ಮಾಡಿದ್ರು ಅಂತ ಹೇಳಿದ್ರೆ, ಮೋದಿ ಸರ್ಕಾರ ಮುಸಲ್ಮಾನರನ್ನ ದೇಶದಿಂದ ಹೊರಗಡೆ ಹಾಕ್ಲಿಕ್ಕೆ ಈ ಕಾನೂನನ್ನ ಜಾರಿಗೆ ತರ್ತಾ ಇದೆ. ಒಂದ್ ವೇಳೆ ನೀವು ಈ ಕಾನೂನನ್ನ ಒಪ್ಕೊಂಡ್ರೆ ನಿಮ್ಮೆಲ್ಲರನ್ನು ಕೂಡ ಬೇರೆ ದೇಶಕ್ಕೆ ಕಳಿಸ್ಬಿಡ್ತಾರೆ, ಭಾರತದಿಂದ ಓಡಿಸ್ಬಿಡ್ತಾರೆ, ಈ ರೀತಿಯಾಗಿ ಪ್ರಚಾರ ಮಾಡ್ಕೊಂಡು ಬಂದ್ರು. ನೀವು ನೋಡಿರ್ಬೋದು, ಆ ಸಂದರ್ಭದಲ್ಲಿ ಟಿವಿ ಚಾನೆಲ್ಗಳಲ್ಲಿ ನಡೀತಾ ಇದ್ದಂತಹ ಡಿಬೇಟ್ ಗಳನ್ನು ನೋಡಿದ್ರು ಕೂಡ ನಿಮ್ಗೆ ಅರ್ಥ ಆಗ್ತಾ ಇತ್ತು ಇವ್ರು ಯಾವ ರೀತಿಯಾಗಿ ಮ್ಯಾನಿಪ್ಯುಲೇಟ್ ಮಾಡ್ಲಿಕ್ಕೆ ಹೊರಟಿದ್ರು ಅಂತಕೊಂಡು. ಈ ಡಿಬೇಟ್ ಗಳಲ್ಲಿ ಕೂತ್ಕೊಂಡಂತಹ ಮಹಾನುಭಾವರು ಯಾವುದೇ ಕಾರಣಕ್ಕೆ ಈ ಕಾನೂನಲ್ಲಿ ಏನಿದೆ ಅನ್ನೋದನ್ನ ವಿವರಿಸ್ಲಿಕ್ಕೆ ಯಾರಿಗೂ ಬಿಡ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಅಲ್ಲೊಂದಿಷ್ಟು ಗಲಾಟೆಯನ್ನ ಮಾಡ್ತಾ ಇದ್ರು. ಹಾಗೇನೆ ಈ ಕಾನೂನನ್ನು ವಿರೋಧಿಸಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಮುಸಲ್ಮಾನರಿಗೆ ಯಾಕೆ ನೀವು ಅವಕಾಶ ಕೊಡ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ರು. ಅಂದ್ರೆ ಪಾಕಿಸ್ತಾನ, ಬಾಂಗ್ಲಾದೇಶ ಅಥವಾ ಅಫ್ಘಾನಿಸ್ತಾನದಿಂದ ಅಕ್ರಮವಾಗಿ ನಮ್ಮ ದೇಶಕ್ಕೆ ಏನಾದ್ರು ಈ ಮುಸಲ್ಮಾನರು ಬಂದಿದ್ರೆ ಅವರಿಗೆ ಕೂಡ ನೀವು ಪೌರತ್ವವನ್ನು ಕೊಡಬೇಕು, ಈ ರೀತಿಯಾಗಿ ಇವರು ಒತ್ತಾಯವನ್ನ ಮಾಡ್ತಾ ಇದ್ರು. ಆದ್ರೆ ಭಾರತ ಸರ್ಕಾರ ಅದನ್ನ ನಿರಾಕರಿಸಿತು. ಕಾರಣ ಏನು ಅಂತ ಹೇಳಿದ್ರೆ, ಈ ಎಲ್ಲ ದೇಶಗಳು ಮುಸ್ಲಿಂ ಬಾಹುಳ್ಯ ಇರುವಂತಹ ದೇಶಗಳು, ಅಲ್ಲಿ ಇವರಿಗೆ ಜೀವನ ನಡೆಸಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಎಲ್ಲರೂ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಅಂತವರು ಭಾರತದೊಳಗಡೆ ಬಂದು ಇಲ್ಲಿಯ ಪೌರತ್ವವನ್ನು ತಗೊಂಡು ಇಲ್ಲಿ ಜೀವನ ನಡೆಸಲಿಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ. ಅಂತಹ ಸಮಸ್ಯೆ ಇದ್ರೆ ವಿಶ್ವದಲ್ಲಿ 50ಕ್ಕೂ ಹೆಚ್ಚು ಮುಸಲ್ಮಾನ್ ರಾಷ್ಟ್ರಗಳಿದೆ, ಆ ರಾಷ್ಟ್ರಗಳಿಗೆ ಅವ್ರು ಹೋಗ್ಬೋದು, ಭಾರತಕ್ಕೆ ಯಾಕೆ ಬರಬೇಕು? ಸದ್ಯಕ್ಕೆ ಇಡೀ ವಿಶ್ವದಲ್ಲಿ ಹಿಂದೂಗಳಿಗಿರೋದು ಕೇವಲ ಭಾರತ ಮಾತ್ರ. ಆದ್ರಿಂದ ನಾವು ಇಲ್ಲಿ ಹಿಂದೂಗಳಿಗೆ, ಅದ್ರ ಜೊತೆ ಕ್ರಿಶ್ಚಿಯನ್ಸ್ ಇರ್ಬೋದು, ಸಿಖ್ರು ಇರ್ಬೋದು, ಬೌದ್ಧರು ಇರ್ಬೋದು, ಅವರಿಗೆ ಕೂಡ ಅವಕಾಶವನ್ನು ಕೊಡ್ತೇವೆ. ಈ ರೀತಿಯಾಗಿ ಸರ್ಕಾರ ಕಡಾಖಂಡಿತವಾಗಿ ಇವರ ಈ ಬೇಡಿಕೆಯನ್ನ ನಿರಾಕರಿಸಿತು. ಆದ್ರಿಂದ ವಿರೋಧ ಪಕ್ಷದವರು ಈ ಕಾನೂನನ್ನ ವಿರೋಧಿಸಿ ಪ್ರತಿಭಟನೆಗಳನ್ನ ಪ್ರಾರಂಭ ಮಾಡಿದ್ರು. ನಿಮ್ಗೆ ಗೊತ್ತಿರಬಹುದು ದೆಹಲಿಯಲ್ಲಿ ಯಾವ ಮಟ್ಟಿಗೆ ಈ ಪ್ರತಿಭಟನೆಗಳು ನಡೆದಿದೆ ಅನ್ನೋದು. ಇದೇ ಸಂದರ್ಭದಲ್ಲಿ ಈ ಉಮರ್ ಖಾಲಿದ್ ಅಲ್ಲಲ್ಲಿ ಭಾಷಣಗಳನ್ನ ಮಾಡಿ ಮುಸಲ್ಮಾನರನ್ನ ಸರ್ಕಾರದ ವಿರುದ್ಧ ಎತ್ತಿ ಕಟ್ತಾ ಇದ್ದ. ಕೇವಲ ಸರ್ಕಾರದ ವಿರುದ್ಧ ಅಂತ ತಿಳ್ಕೊಂಡಲ್ಲ, ಈತನ ಭಾಷಣವನ್ನ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಈತನ ತಲೆಯಲ್ಲಿ ಇನ್ನೊಂದು ಮುಸಲ್ಮಾನ್ ರಾಷ್ಟ್ರವನ್ನ ಹುಟ್ಟು ಹಾಕ್ಲಿಕ್ಕೆ ಈತ ಸಂಚನ್ನು ನಡೆಸಿದ್ದ ಅನ್ನೋದು ಕ್ಲಿಯರ್ ಆಗ್ತಾ ಇತ್ತು. ಮೋಸ್ಟ್ಲಿ ಇವನು ಜಾಮಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿಯ ಒಂದಿಷ್ಟು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಭಾಷಣ ಮಾಡಿರೋದು ಅನ್ಸ್ತದೆ. ಅವ್ನು ಏನ್ ಹೇಳ್ತಾ ಇದ್ದ ಅಂತ ಹೇಳಿದ್ರೆ, ಈ ಜಾಮಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿಯಿಂದ ಕನಿಷ್ಠ 5,000 ವಿದ್ಯಾರ್ಥಿಗಳು ನನ್ನ ಜೊತೆ ಬಂದ್ರೆ ನಾವು ಇಡೀ ದೆಹಲಿಗೆ ಯಾವುದೇ ರೀತಿಯಾದಂತಹ ಸಪ್ಲೈ ಬರದೇ ಇರೋ ರೀತಿಯಲ್ಲಿ ನೋಡ್ಕೋಬಹುದು. ಹಾಲಿರ್ಬಹುದು, ಮೆಡಿಸಿನ್ ಇರಬಹುದು, ಯಾವುದನ್ನು ಕೂಡ ಬರದೇ ಇರೋ ರೀತಿಯಲ್ಲಿ ನಾವು ದಿಗ್ಬಂಧನವನ್ನ ಹೇರಬಹುದು. ಆ ಮುಖಾಂತರ ಕೇಂದ್ರ ಸರ್ಕಾರ ಉರುಳೋ ರೀತಿಯಲ್ಲಿ ಮಾಡಬಹುದು. ಈ ರೀತಿಯಾಗಿ ಆತ ಭಾಷಣದಲ್ಲಿ ಬಡಕಾಯಿಸ್ತಾ ಇದ್ದ. ಹಾಗೇನೆ ಇನ್ನೊಂದು ಭಾಷಣದಲ್ಲಿ ಭಾರತ ಮತ್ತು ಈಶಾನ್ಯ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುವಂತ ಸಿಲಿಗುರಿ ಕಾರಿಡಾರ್, ಅಂದ್ರೆ ಚಿಕನ್ ನೆಕ್ಸ್ ಅಂತ ನಾವು ಏನ್ ಹೇಳ್ತೇವೆ, ಅದ್ರ ಬಗ್ಗೆ ಕೂಡ ಮಾತಾಡಿದ್ದ. ಒಟ್ಟಿಗೆ 5 ಲಕ್ಷ ಮುಸಲ್ಮಾನರು ಸೇರಿದ್ರೆ ಈ ಚಿಕನ್ ನೆಕ್ಸ್ ನ ನಾವು ಸಂಪೂರ್ಣವಾಗಿ ನಮ್ಮ ಹಿಡಿತಕ್ಕೆ ತಗೋಬಹುದು. ಆ ಮುಖಾಂತರ ಅಸ್ಸಾಂ, ಪಶ್ಚಿಮ ಬಂಗಾಳ, ತ್ರಿಪುರಾ, ಮೇಘಾಲಯ ಅಥವಾ ಮಣಿಪುರ, ಈ ರೀತಿ ಅಂದ್ರೆ ಈಶಾನ್ಯ ರಾಜ್ಯಗಳು ಯಾವ್ದೆಲ್ಲ ಇದೆಯೋ ಈ ಎಲ್ಲ ರಾಜ್ಯಗಳನ್ನ ಭಾರತದಿಂದ ಬೇರ್ಪಡಿಸಬಹುದು. ಅದನ್ನ ಇನ್ನೊಂದು ಮುಸ್ಲಿಂ ರಾಷ್ಟ್ರವಾಗಿ ನಾವು ಮಾಡಬಹುದು. ಈ ರೀತಿಯಾಗಿ ಆತ ಅಲ್ಲಿಯ ಜನರನ್ನ ಬಡಕಾಯಿಸ್ತಾ ಇದ್ದ. ಅಂದ್ರೆ 5 ಲಕ್ಷ ಜನರು ನಾವು ಸೇರಿದ್ರೆ ಸಾಕು, ನಾವು ಏನ್ ಬೇಕಾದ್ರೂ ಮಾಡಬಹುದು, ಭಾರತವನ್ನ ನಾವು ಕತ್ತರಿಸಬಹುದು. ಈ ರೀತಿಯಾಗಿ ಅಲ್ಲಿಯ ಜನರಿಗೆ ಈತ ಪ್ರಚೋದನೆಯನ್ನು ಕೊಡ್ತಾ ಇದ್ದ. ಈ ಭಾಷಣದ ತುಣುಕುಗಳನ್ನ ಇಲ್ಲಿ ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ. ನಾನಿಲ್ಲಿ ಮುಖ್ಯವಾಗಿ 2 ಭಾಷಣವನ್ನ ಹೇಳಿದ್ದೇನೆ. ಇದಲ್ಲದೇನೆ ಬಹಳಷ್ಟು ಭಾಷಣಗಳಲ್ಲಿ ಆತ ಅಲ್ಲಿರುವಂತಹ ಮುಸಲ್ಮಾನ್ ಸಮುದಾಯವನ್ನ ಕೇಂದ್ರ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟಲಿಕ್ಕೆ ಏನೆಲ್ಲ ಬೇಕೋ ಎಲ್ಲದನ್ನು ಮಾಡಿದ್ದ. ಇದೆಲ್ಲದರ ಪರಿಣಾಮ 2020 ಫೆಬ್ರವರಿಯಲ್ಲಿ, ನಂಗೆ ಡೇಟ್ ಸರಿಯಾಗಿ ನೆನಪಾಗ್ತಾ ಇಲ್ಲ, ಆ ದಿನ ಅಲ್ಲಿ ದೆಹಲಿಯಲ್ಲಿ ಒಂದು ಬಹುದೊಡ್ಡ ಗಲಭೆ ನಡೀತು. ಈ ಗಲಭೆಯಲ್ಲಿ 53 ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು. ಅದರಲ್ಲಿ ಹಿಂದೂಗಳು ಇದ್ರು, ಮುಸಲ್ಮಾನರು ಇದ್ರು, ಎಲ್ಲರೂ ಇದ್ರು. ಒಟ್ಟಿಗೆ 53 ಜನ ಅನಾವಶ್ಯಕವಾಗಿ ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು. ಇದಕ್ಕೆ ಮೂಲ ಕಾರಣ ಈ ಉಮರ್ ಖಾಲಿದ್ ಹಾಗೂ ಶರ್ಜಿಲ್ ಇಮಾಮ್ ಮತ್ತು ಈ 5 ಜನರು, ಇವರೆಲ್ಲರೂ ಸೇರಿ ಪ್ಲಾನ್ ಮಾಡಿ ಈ ಗಲಭೆಯನ್ನು ಸೃಷ್ಟಿ ಮಾಡಿರೋದು. ಇದಲ್ಲದೇನೆ ಇವರು ಈ ಗಲಭೆಗೆ ಆಯ್ಕೆ ಮಾಡ್ಕೊಂಡಂತ ದಿನ ಇದೆಯಲ್ಲ, ಆ ದಿನ ಡೊನಾಲ್ಡ್ ಟ್ರಂಪ್ ಅವರು ಭಾರತಕ್ಕೆ ವಿಸಿಟ್ ಕೊಟ್ಟಿದ್ರು. ಅಂದ್ರೆ ಅವರು ದೆಹಲಿಯಲ್ಲೇ ಇದ್ರು. ಆ ಸಂದರ್ಭದಲ್ಲೇ ಈ ಗಲಭೆಯನ್ನು ಸೃಷ್ಟಿ ಮಾಡಲಾಯಿತು. ಇವರ ಮುಖ್ಯ ಇಂಟೆನ್ಷನ್ ಇದ್ದಿದ್ದು ಇಡೀ ವಿಶ್ವದ ಗಮನವನ್ನ ಸೆಳಿಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಭಾರತದಲ್ಲಿ ಇದ್ದಿದ್ರಿಂದ ಸಾಮಾನ್ಯವಾಗಿ ಎಲ್ಲಾ ಟಿವಿ ಚಾನೆಲ್ ಇರ್ಬೋದು ಅಥವಾ ಮೀಡಿಯಾಗಳಿರ್ಬೋದು, ಇವರೆಲ್ಲರೂ ಕೂಡ ದೆಹಲಿಯ ಮೇಲೆ ಫೋಕಸ್ ಮಾಡಿರ್ತಾರೆ. ಇವ್ರ ನಡುವೆ ಏನ್ ಮಾತುಕತೆ ನಡೀತದೆ, ಏನ್ ಒಪ್ಪಂದ ಆಗ್ತದೆ, ಇದ್ರ ಬಗ್ಗೆ ಸತತವಾಗಿ ರಿಪೋರ್ಟ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಗಲಭೆ ನಡೆದ್ರೆ ಆಗ ಇಡೀ ವಿಶ್ವ ಭಾರತದ ಕಡೆ ನೋಡ್ತದೆ. ಭಾರತದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ, ಇಲ್ಲಿಯ ಸರ್ಕಾರವನ್ನ ಜನತೆ ವಿರೋಧಿಸ್ತಾ ಇದ್ದಾರೆ, ಈ ರೀತಿಯಾಗಿ ಥಿಂಕ್ ಮಾಡ್ತಾರೆ. ಅದಕ್ಕಾಗಿ ಪರ್ಟಿಕ್ಯುಲರ್ ಆಗಿ ಆ ದಿನವನ್ನೇ ಆಯ್ಕೆ ಮಾಡಿಕೊಂಡು ದೆಹಲಿಯಲ್ಲಿ ಗಲಭೆಯನ್ನು ಸೃಷ್ಟಿ ಮಾಡಿದ್ರು. ಕೊನೆಗೆ ಪೊಲೀಸರು ಗಲಭೆಯನ್ನು ತಹಬಂದಿಗೆ ತಂದ್ರು, ಅದು ಬೇರೆ ವಿಷಯ.
ಒಂದಿಷ್ಟು ಜನರನ್ನ ಅರೆಸ್ಟ್ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಈ 7 ಜನರನ್ನ ಈ ಗಲಭೆಗೆ ಸೂತ್ರಧಾರರು ಅಂತ ಹೇಳ್ಕೊಂಡು ಇವ್ರನ್ನ ಜೈಲಿಗೆ ಕಳಿಸಲಾಯಿತು. ಇವರ ಮೇಲೆ UAPA ಸೆಕ್ಷನ್ ಗಳನ್ನ ಹಾಕಿ ಇಲ್ಲಿವರೆಗೂ ಕೂಡ ಜೈಲಿನಲ್ಲಿ ಇಟ್ಟಿದ್ರು. ಅದರಲ್ಲಿ 5 ಜನರಿಗೆ ಈಗ ಬೇಲ್ ಗ್ರಾಂಟ್ ಆಗಿದೆ. ಈಗಾಗಲೇ ಇವರ ವಿರುದ್ಧವಾಗಿ FIR ಗಳು ದಾಖಲಾಗಿದೆ. ಹಾಗೇನೆ ಸದ್ಯದಲ್ಲೇ ಕೋರ್ಟ್ ನಲ್ಲಿ ಟ್ರಯಲ್ ಕೂಡ ಪ್ರಾರಂಭ ಆಗುವಂತ ಸಾಧ್ಯತೆಗಳಿದೆ. ಇಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ಅಂಶ ಏನು ಅಂತ ಹೇಳಿದ್ರೆ, ಇವರು ಕೇವಲ ದೆಹಲಿಯನ್ನ ಮಾತ್ರ ಟಾರ್ಗೆಟ್ ಹಾಕೊಂಡಿರಲಿಲ್ಲ. ಅದಕ್ಕೆ ಬದಲಾಗಿ ದೇಶದಾದ್ಯಂತ ಗಲಭೆಯನ್ನ ಸೃಷ್ಟಿ ಮಾಡಲಿಕ್ಕೆ ಎಲ್ಲಾ ರೀತಿಯಾದಂತಹ ಪ್ಲಾನ್ ನ ಮಾಡ್ಕೊಂಡಿದ್ರು. ಅದರಲ್ಲಿ ಕರ್ನಾಟಕ ಕೂಡ ಸೇರ್ಕೊಂಡಿತ್ತು. ಆದ್ರೆ ಅಷ್ಟರೊಳಗಡೆ ಇವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿರೋದ್ರಿಂದ ಬೇರೆ ಕಡೆಗಳಲ್ಲಿ ಗಲಭೆ ಆಗೋದು ಕೂಡ ತಪ್ಪಿತು. ಅದ್ರ ಜೊತೆಯಲ್ಲಿ ಚೈನಾ ವೈರಾಣು ಕೂಡ ಭಾರತಕ್ಕೆ ಕಾಲಿಡಿತು. ಹಾಗಾಗಿ ಇಡೀ ದೇಶದಲ್ಲಿ ಲಾಕ್ ಡೌನ್ ಘೋಷಣೆ ಆಯಿತು. ಆದ್ರಿಂದಾಗಿ ಇವರ ಪ್ಲಾನ್ಗಳು ಕೂಡ ಉಲ್ಟಾ ಆಯ್ತು ಅಂತಾನೆ ಹೇಳ್ಬಹುದು. ಈ ದೇಶದ್ರೋಹಿಗಳ ಪರವಾಗಿ ಪ್ರಕಾಶ್ ರಾಜ್ ತರಹದ ಒಂದಿಷ್ಟು ಬುದ್ಧಿವಂತರು ಅನ್ಸ್ಕೊಂಡಿರುವಂತಹ ಬುದ್ಧಿಜೀವಿಗಳು ಇವರು ದೇಶಕ್ಕಾಗಿ ಹೋರಾಡಿದ್ದಾರೆ, ಇವರು ಸಂವಿಧಾನದ ರಕ್ಷಣೆಗಾಗಿ ಹೋರಾಡಿದ್ದಾರೆ, ಇವರು ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸೋದು ತಪ್ಪಲ್ಲ, ಸಂವಿಧಾನ ದತ್ತವಾಗಿ ನಮಗೆ ಸಿಕ್ಕಿರುವಂತಹ ಒಂದು ಆಯುಧ, ಇದನ್ನ ಇವರು ಉಪಯೋಗಿಸ್ಕೊಂಡಿದ್ದಾರೆ ಹೊರತು ಇವರು ಯಾವುದೇ ರೀತಿಯಾದಂತಹ ತಪ್ಪನ್ನ ಮಾಡಿಲ್ಲ ಅಂತ ಹೇಳ್ಕೊಂಡು ವಾದ ಮಾಡ್ತಾರೆ. ಇದಲ್ಲದೆ ಮೊನ್ನೆಯಷ್ಟೇ ನ್ಯೂಯಾರ್ಕ್ ನ ಮೇಯರ್ ಆಗಿ ಆಯ್ಕೆ ಆಗಿರುವಂತಹ ಜೋಹ್ರಾನ್ ಮಮ್ದಾನಿ ಕೂಡ ಇವರ ಬಿಡುಗಡೆಗಾಗಿ ಭಾರತ ಸರ್ಕಾರದ ಮೇಲೆ ಒತ್ತಾಯವನ್ನ ಹೇರ್ತಾ ಇದ್ದ. ಅದ್ರ ಜೊತೆಗೆ ಅಮೆರಿಕದ 8 ಜನ ಸಂಸದರು ಕೂಡ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಅಂದ್ರೆ ಅವರು ಎಲ್ಲರೂ ಕೂಡ ಆ ಪತ್ರಕ್ಕೆ ಸಹಿ ಮಾಡಿದ್ದಾರೆ. ಇವ್ರನ್ನ ಅನಾವಶ್ಯಕವಾಗಿ ಜೈಲಿನಲ್ಲಿ ಇಟ್ಟಿದ್ದಾರೆ, ಇದು ಮಾನವ ಹಕ್ಕುಗಳ ಉಲ್ಲಂಘನೆ, ಈ ರೀತಿಯಾಗಿ ಮಾತಾಡಿದ್ದಾರೆ. ಅದರಲ್ಲಿ ಕೆಲವರನ್ನ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಕೂಡ ಭೇಟಿ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಈ ಒಂದು ಕಾನ್ಸ್ಪಿರಸಿಯಿಂದ ಯಾರೆಲ್ಲ ಇದ್ದಾರೆ, ಇವರ ಇಂಟೆನ್ಷನ್ ಏನು ಎಲ್ಲವೂ ಕೂಡ ನಿಮ್ಗೆ ಅರ್ಥ ಆಗ್ತದೆ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಈ ದೇಶದ್ರೋಹಿಗಳ ಪರವಾಗಿ ವಾದ ಮಾಡಿರುವಂತಹ ಲಾಯರ್ಗಳು ಎಲ್ಲರೂ ಕೂಡ ಅತಿರಥ ಮಹಾರಥರು. ನಿಮ್ಗೆ ಗೊತ್ತಿರಬಹುದು ಯಾರು ಇವ್ರ ಪರವಾಗಿ ವಾದ ಮಾಡಿದ್ದಾರೆ ಅಂತ ಹೇಳ್ಕೊಂಡು. ಅವ್ರದ್ದೊಂದು ದೊಡ್ಡ ಲಿಸ್ಟ್ ಇದೆ, ಅದನ್ನ ಕೂಡ ನಾನು ನಿಮ್ಗೆ ಹೇಳ್ತೇನೆ. ಕಪಿಲ್ ಸಿಬಲ್, ಅಭಿಷೇಕ್ ಸಿಂಘ್ವಿ, ಹಾಗೇನೆ ಸಿದ್ಧಾರ್ಥ ದವೆ, ನಂತರ ಸಲ್ಮಾನ್ ಖುರ್ಷಿದ್, ಹಾಗೇನೆ ಸಿದ್ಧಾರ್ಥ್ ಲೂಥ್ರಾ, ಇವರೆಲ್ಲರೂ ಕೂಡ ಇವರ ಪರವಾಗಿ ಕೋರ್ಟ್ ನಲ್ಲಿ ವಾದ ಮಾಡಿದಂತವ್ರು. ನಿಮ್ಗೆ ಗೊತ್ತಿದೆ, ಇವರೆಲ್ಲರೂ ಕೂಡ ಅತ್ಯಂತ ಕಾಸ್ಟ್ಲಿ ಲಾಯರ್ಗಳು ಅನ್ಸ್ಕೊಂಡವ್ರು. ಇವರು ಕೇವಲ ಒಂದು ಸಿಟ್ಟಿಂಗಿಗೆ ಲಕ್ಷಾಂತರ ಹಣವನ್ನ ಪಡ್ಕೊಳ್ಳೋರು. ಕೆಲವರ ಫೀಸ್ ಕೋಟಿ ಮೇಲಿದೆ ಅಂತ ಹೇಳ್ತಾರೆ. ಇಂಥವ್ರು ಅವರ ಪರವಾಗಿ ವಾದ ಮಂಡಿಸಿದ್ದಾರೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಈ 7 ಜನ ಅಪರಾಧಿಗಳ ಪರವಾಗಿ ವಾದ ಮಾಡ್ಲಿಕ್ಕೆ ಈ ಲಾಯರ್ ಗಳನ್ನ ಅಪಾಯಿಂಟ್ ಮಾಡಿರುವಂತಹ ಒಂದು ಗುಂಪು ಇರ್ತದಲ್ಲ, ಅವರು ಎಷ್ಟು ಬಲಾಢ್ಯರಾಗಿರ್ಬಹುದು, ಅವ್ರ ಹತ್ರ ಎಷ್ಟು ಹಣ ಇರಬಹುದು, ಹಾಗೇನೆ ಈ ಹೋರಾಟಗಾರರು ಅನ್ಸ್ಕೊಂಡವರಿಗೆ ಫಂಡ್ಗಳು ಎಲ್ಲೆಲ್ಲಿಂದ ಎಷ್ಟೆಷ್ಟು ಬಂದಿರಬಹುದು, ಜಸ್ಟ್ ನೀವು ಯೋಚನೆ ಮಾಡಿ. ಅದಲ್ಲದೆ ನಮ್ಮ ದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಸಿಕ್ಕಿ ಬಿದ್ದು ಜೈಲ್ ಸೇರ್ತಾರಲ್ಲ, ಅಂತವರ ಪರವಾಗಿ ವಾದ ಮಾಡ್ಲಿಕ್ಕೆ ಕೆಲವೊಂದು ಸಂಸ್ಥೆಗಳು ಯಾವಾಗ್ಲೂ ಕೂಡ ತುದಿಗಾಲಲ್ಲಿ ನಿಂತಿರ್ತದೆ. ಆ ಭಯೋತ್ಪಾದಕನ ಆರ್ಥಿಕ ಪರಿಸ್ಥಿತಿ ಹಾಗೆ ಆತನ ಮನೆಯವರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದ್ರೆ ಖಂಡಿತವಾಗಿ ನಿಮ್ಗೆ ಆಶ್ಚರ್ಯ ಆಗ್ತದೆ. ಅಂದ್ರೆ ಅವ್ರ ಬಳಿ ಏನು ಇರಲ್ಲ. ಅಂತವರ ಪರವಾಗಿ ವಾದ ಮಾಡ್ಲಿಕ್ಕೆ ಅಭಿಷೇಕ್ ಸಿಂಘ್ವಿ ಹಾಗೇನೆ ಕಪಿಲ್ ಸಿಬಲ್ ತರದ ಹೆಸರಾಂತ ಲಾಯರ್ಗಳು ಬಂದ್ ನಿಲ್ತು ಬಿಡ್ತಾರೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬಹುದು ಇವರಿಗೆ ಹಣ ಎಲ್ಲಿಂದ ಬರ್ತದೆ ಅಂತ ಹೇಳ್ಕೊಂಡು. ನಿಮ್ಗೆ ಒಂದು ವಿಷಯವನ್ನ ಹೇಳ್ತೇನೆ ಕೇಳಿ, ಈ ಲಾಯರ್ ಗಳಿಗೆ ಈ ರೀತಿಯಾಗಿ ವಾದ ಮಾಡ್ಲಿಕ್ಕೂ ಕೂಡ ನಾವೇ ಹಣವನ್ನ ಕೊಡ್ತಾ ಇದ್ದೇವೆ. ಸ್ಪೆಷಲ್ ಆಗಿ ಹೇಳ್ಬೇಕು ಅಂದ್ರೆ ಸಾಮಾನ್ಯವಾಗಿ ಹಿಂದೂಗಳೇ ಅವ್ರಿಗೆ ಹಣವನ್ನ ಕೊಡ್ತಾ ಇರ್ತಾರೆ. ಹ್ಯಾಕ್ ಕೊಡ್ತೇವೆ, ಯಾಕೆ ಕೊಡ್ತೇವೆ ಅನ್ನೋದನ್ನ ನೀವೇ ಥಿಂಕ್ ಮಾಡಿ. ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ, ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಅದೇನಿರಲಿ, ದೆಹಲಿ ಗಲಭೆಗೆ ಸಂಬಂಧಪಟ್ಟಂತೆ 5 ಜನರಿಗೆ ಈಗ ಬೇಲ್ ಸಿಕ್ಕಿದೆ. ಹಾಗೇನೆ ಇನ್ನಿಬ್ಬರಿಗೆ ಸದ್ಯಕ್ಕಂತೂ ಬೇಲ್ ಸಿಗುವಂತ ಸಾಧ್ಯತೆಗಳು ಇಲ್ಲ. ಆದಷ್ಟು ಬೇಗ ಕೋರ್ಟ್ ನಲ್ಲಿ ಟ್ರಯಲ್ ಪ್ರಾರಂಭ ಆಗುವಂತ ಸಾಧ್ಯತೆಗಳಿದೆ. ಒಮ್ಮೆ ಈ ಟ್ರಯಲ್ ನಡೆದು ಇವರೆಲ್ಲರೂ ಅಪರಾಧಿಗಳು ಅಂತೇಳಿ ಪ್ರೂವ್ ಆಗಿ ಪರ್ಮನೆಂಟ್ ಆಗಿ ಇವ್ರಿಗೆ ಜೈಲು ಭಾಗ್ಯ ಸಿಗ್ಲಿ ಅಂತಕೊಂಡು ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥಿಸೋಣ. ಇದ್ರ ಜೊತೆಗೆ ನಮ್ಮ ಪ್ರಕಾಶ್ ರಾಜ್ ಇರ್ಬೋದು ಅಥವಾ ಜರ್ಮನಿಯಲ್ಲಿ ಕುಳಿತಂತಹ ದೇಶದ ಶುಭ ಚಿಂತಕ ಇರ್ಬೋದು, ಇವರೆಲ್ಲರೂ ಕೂಡ ಸ್ವಲ್ಪ ನೆಮ್ಮದಿಯಿಂದ ನಿದ್ದೆ ಮಾಡಬಹುದು ಅಥವಾ 1-2 ಪೆಗ್ ಅನ್ನ ಹಾಕೊಂಡು ಸೆಲೆಬ್ರೇಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಎನಿವೆ ಅವರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾವು ಹಾರೈಸೋಣ. ಸ್ನೇಹಿತರೆ, ಈ ದೆಹಲಿ ಗಲಭೆ, ಅದರಲ್ಲಿ ಅರೆಸ್ಟ್ ಆಗಿರುವಂತಹ ಈ 7 ದೇಶದ್ರೋಹಿಗಳು ಮತ್ತು ಅವರ ಪರವಾಗಿ ಅನುಕಂಪ ತೋರ್ತಾ ಇರುವಂತಹ ಬುದ್ಧಿಜೀವಿಗಳು, ಇವರೆಲ್ಲರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇವ್ರಿಗೆ ಬೇಲ್ ಸಿಕ್ಕಿರೋದು ಸರಿನಾ ತಪ್ಪ ದಯವಿಟ್ಟು ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.